ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಯಾವುದೇ ಸ್ಟ್ರೀಟ್ ಇಂಟರ್ವ್ಯೂ ಅಥವಾ ಪಬ್ಲಿಕ್ ಇಂಟ್ರಾಕ್ಷನ್ ವಿಡಿಯೋ ಮಾಡ್ತಾ ಇರೋದು ಒಂದು ಮಿನಿ ವ್ಲಾಗು. ಅದು ನಮ್ಮ ನಿಶ್ಚಲ್ ಬ್ರೋ ಜೊತೆ. ಏನು ವ್ಲಾಗ್ ಅಂದರೆ, ನಾವಿವತ್ತು ಒಂದು ಹಿಸ್ಟಾರಿಕಲ್ ಪ್ಲೇಸಿಗೆ ಬಂದಿದ್ದೀವಿ. ಅದು ಕೈದಾಳ ಅಂತ. ಅಲ್ಲಿನ ದೇವಸ್ಥಾನನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದಾರೆ ನಿಶ್ಚಲ್ ಅವರು. ಅವ್ರ ಜೊತೆ ಸುಮ್ಮನೆ ಬಂದಿದ್ದೀವಿ ನಾವು, ಒಂದು ಬ್ಲಾಗ್ ಆಗುತ್ತೆ ಅಂತ. ಸೊ ವಿಡಿಯೋ ನೋಡಿರಂತೆ ಹೆಂಗೆ ಆಗುತ್ತೆ, ಏನೇನಾಗುತ್ತೆ ಅಂತ. ಇಯರ್ಪೋರ್ಟ್ಸ್ ಹಾಕೊಂಡು ರೆಡಿಯಾಗಿ ಮಸ್ತಾಗಿರುತ್ತೆ ವಿಡಿಯೋ. ಸೊ ಗೈಸ್, ದೇವಸ್ಥಾನ ರೀಚ್ ಆದ್ವಿ. ಇದ್ರ ಹಿಸ್ಟ್ರಿ ನನಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ, ಬಟ್ ಪೂರ್ತಿ ಇವ್ರು ತಿಳ್ಕೊಂಡಿದ್ದಾರೆ. ಸ್ವಲ್ಪ ಹೇಳಿ, ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಇವರು ಈ ವಿಡಿಯೋದಲ್ಲಿ. ಈ ಚಾನಲಲ್ಲಿ ಜಾಸ್ತಿ ಹೇಳಲ್ಲ. ಇವ್ರದ್ದು ಸಖತ್ ಬ್ರೋ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರಲ್ಲಿ ಹಾಕ್ತಾರೆ, ಅದ್ರಲ್ಲಿ ನೋಡ್ಕೊಳ್ಳಿ ನೀವು ಸಾಕು. ಇದರಲ್ಲಿ ಏನು ಜಾಸ್ತಿ ಬೇಡ. ಹೇಳಿ ಬ್ರೋ. ಏನ್ ಗೊತ್ತಾ ಪ್ರಶಾಂತ್, ನಮ್ಮ ಮುಂಚೆ ಒಂದು ಗ್ರೇಟ್ ಗೋಲ್ಡನ್ ಪೀರಿಯಡ್ ಅಂತಾನೆ ಅನ್ಬಹುದು. ಅಂತ ಒಬ್ರು ಹೊಯ್ಸಳ ಡೈನಾಸ್ಟಿ ಅಂತ ಒಂದು ಆಳ್ವಿಕೆ ಮಾಡ್ತಾ ಇದ್ರು. ಆ ಟೈಮಲ್ಲಿ ದ ಹೊಯ್ಸಳ ಡೈನಾಸ್ಟಿಗೆ ಒಂದು ಮೈನ್ ಕೀ ಸ್ಟೋನ್ ನೀವು ಕೇಳಿರ್ತೀರ, ಜಕಣಾಚಾರ್ಯರು ಅಂತ. ಗೊತ್ತು. ಆ ಜಕಣಾಚಾರ್ಯರು ಹುಟ್ಟಿದ ಊರೇ ಇದು ಬ್ರೋ, ನೀವಿರೋದು ಇವಾಗ. ಗೊತ್ತಾಯ್ತಾ ಇವಾಗ? ಜಕಣಾಚಾರ್ಯರ ಅವರು ಚಿಕ್ಕವರಿಂದನೂ ಅವ್ರು ಎಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ, ಅವ್ರು ಚಿಕ್ಕವರಿಂದನೇ ಸ್ಕಲ್ಪ್ಚರ್ಸ್ನೆಲ್ಲ, ಶಿಲೆಗಳನ್ನ ಕೆತ್ತಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಅವರು ಎಂತೆಂತ ಈ ಶಿಲ್ಪೆ ಇದು ಮಾಡಿದ್ದಾರೆ ಅಂದ್ರೆ, ಕಲೆ ಎಂತೆಂಥ ಶಿಲ್ಪಗಳು ಕೆತ್ತಿದ್ದಾರೆ ಅಂದ್ರೆ, ನಿಮಗದು ಎಷ್ಟು ಕೋಟಿ ಇರೋ ಕಾಲದಲ್ಲಿ ಎಷ್ಟು ದುಡ್ಡು ಕೊಟ್ಟರು ಸಿಗಲ್ಲ, ಅಂಥವ್ರು ಯಾರು ಮತ್ತೆ ಮಾಡೋಕ್ಕಾಗಲ್ಲ. ಅದನ್ನ ನೋಡ್ಬಿಟ್ಟು ನಮ್ಮ 12th ಸೆಂಚುರಿಲಿ ಇದ್ದ ಈ ಕಿಂಗ್ ವಿಷ್ಣುವರ್ಧನ ಅಂತ ಇದ್ರಲ್ಲ, ಈ ವಿಷ್ಣುವರ್ಧನ ರಾಜರು ಇವ್ರನ್ನ ಗುರ್ತಿಸ್ಬಿಟ್ಟು ಅವರು ಬೇಲೂರಿಗೆ, ಅವ್ರ ಡೈನಾಸ್ಟಿ, ಹೊಯ್ಸಳ ಡೈನಾಸ್ಟಿ ಏನಿದೆ ಅಲ್ಲಿ ಕರ್ಕೊಂಡು ಹೋದ್ರು ಆ ಟೈಮಲ್ಲಿ. ಸೊ ಅವಾಗ ಅವರು ಇನ್ಸ್ಪೈರ್ ಆಗ್ಬಿಟ್ಟು ಅಲ್ಲಿ, ಸೊ ಎಲ್ಲ ಈ ರಾಮಾನುಜಾಚಾರ್ಯ ಡಿವೋಟಿ ಆಗಿದ್ದು ವಿಷ್ಣುವರ್ಧನ ಅವರು ಜಕಣಾಚಾರ್ಯರನ್ನು ನೋಡ್ಬಿಟ್ಟು ಗುರುತಿಸ್ಬಿಟ್ಟು ಅವರ ಡೈನಾಸ್ಟಿ ಬಿಲ್ಡ್ ಮಾಡಕ್ಕೆ ಕರ್ಕೊಂಡು ಹೋಗ್ತಾರೆ. ಎಷ್ಟೊಂದು ಪ್ರಸಿದ್ಧವಾಗಿರೋ ದೇವಸ್ಥಾನಗಳೆಲ್ಲ ಆಗಿರೋದಕ್ಕೆ ಮೇನ್ ಕೀ ಸ್ಟೋನ್ ಈ ಜಕಣಾಚಾರ್ಯರು. ಸೊ ಆಮೇಲೆ ಇನ್ನೊಂದು ಟೈಮಲ್ಲಿ ಬೇಲೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಒಂದು ಒಳ್ಳೆ ಇರೋ ಶಿಲ್ಪಕಲೆನ ಕೆತ್ತುತ್ತಿರ್ತಾರೆ. ಆ ಟೈಮಲ್ಲಿ ಒಂದು ಸಣ್ಣ ಹುಡುಗ ಬಂದ್ಬಿಟ್ಟು ಈ ಅವ್ರು ಮಾಡಿದ್ದು ಶಿಲ್ಪಕಲೆಯಲ್ಲಿ ಏನೋ ಒಂದು ದೋಷ ಇದೆ ಅಂತ ಹೋಗ್ತಾರೆ. ಅದೇನ್ ದೋಷ ಅಂತ ಅವ್ರಿಗೆ ಸಿಟ್ಟು ಅಂದ್ರೆ ಸಖತ್ ಸಿಟ್ಟು. ಸಾಕು, ಇವ್ರ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಅದು ನಮ್ಮ ವಿಡಿಯೋದಲ್ಲಿ ಹೇಳಿದ್ರೆ ಅವ್ರದ್ದು ಕಂಟೆಂಟ್ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ನನಗೆ ಒಂದು ಡೌಟ್ ಇದೆ. ಇಲ್ಲಿ ಸ್ವಲ್ಪ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಇಲ್ಲೊಂಚೂರು ಇಲ್ಲಿ ಏನೋ ಇದು ಟಗರುಗಳು ಅನ್ಸುತ್ತೀವು. ಇದು ಟಗರು. ಇಲ್ಲಿ ಯಾರೋ ಕಿತ್ತಾಡ್ತಾ ಇರೋ ಥರ ಇದೇನೋ ಕಾಣಿಸ್ತಾ ಇದೆ ನೋಡಿ ಇದು. ಮತ್ತು ಇಲ್ಲಿ ಯಾರೋ ಇದ್ದಾರೆ, ಯಾರ್ಯಾರು ಇಲ್ಲಿ ಮ್ಯೂಸಿಷಿಯನ್ಸ್ ಅನಿಸುತ್ತೆ ಇವರು, ಆಗಿನ ಕಾಲದ ಮ್ಯೂಸಿಷಿಯನ್ಸು. ಮತ್ತು ಇಲ್ಲೊಂದು ಆನೆ ಇದೆ, 2 ಆನೆ ಕಿತ್ತಾಡ್ತಾ ಇರೋವು. ಮತ್ತು ಇಲ್ಲಿ ಏನೋ ಕಾಣ್ತಾ ಇತ್ತು. ಇದು ಯಾರೋ ಕುಂತಿರೋದು. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಅಂದರೆ, ನನಗೆ ಇಲ್ಲಿ ಒಂದು ಮೀನಿಂದ ಐತೆ ಪಿಕ್ಚರು. ಮೀನಿನ ಪಿಕ್ಚರ್ ಅಂದರೆ ಕಲ್ಲಲ್ಲಿ ಕೆತ್ತಿರೋದೊಂದು ಐತೆ. ಅದು ತೋರಿಸ್ತೀನಿ ಬನ್ನಿ. ಇದನ್ನು ನಿಶ್ಚಲಕ್ಕೆ ಕೇಳಿದೆ ಇದೇನು ಅಂತ. ಅವರು ಏನು ಹೇಳಿದ್ರು ಅಂದರೆ ನನಗೆ ಶಾಕ್ ಆಯಿತು. ನೀರು ಯಾವ ಡೈರೆಕ್ಷನಲ್ಲಿ ಇದೆ, ಅಥವಾ ಈ ವಾಟರ್ ಸೋರ್ಸ್ ಯಾವ ಕಡೆ ಇದೆ ಅದನ್ನು ಡೈರೆಕ್ಷನ್ ತೋರಿಸುತ್ತಂತೆ ಈ ಮೀನು. ಈ ಸೈಡು ಹೋದರೆ ಗೂಳೂರು ಕೆರೆ ಅಂತ ಒಂದಿದೆ ಈ ಡೈರೆಕ್ಷನಲ್ಲಿ, ಅಂದರೆ ಲೆಫ್ಟ್ ಸೈಡ್ಗೆ ಗೂಳೂರು ಕೆರೆ ಈ ಡೈರೆಕ್ಷನಲ್ಲೇ ಇರೋದು. ಸೊ ಮೀನು ಈ ಡೈರೆಕ್ಷನ್ ಮಾಡ್ತಿರೋದ್ರಿಂದ ಗೂಳೂರು ಕೆರೆ ಈ ಸೈಡ್ ಇದೆ. ಇಲ್ಲೊಂದು ಐತೆ, ಅಂದರೆ ಇಲ್ಲೊಂದಿದೆ. ಇಲ್ಲೇನೋ ಇದು ಮೇ ಬಿ ಹಾವು ಅನ್ಸುತ್ತಿದ್ದು. ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಬಿಸಿಲು ಬೇರೆ ಇದೆ. ಇಲ್ಲಿ ಹಾವೇ ಅನ್ಸುತ್ತಿದ್ದು. ಇಲ್ಲೊಂದು ಹಾವು. ಇಲ್ಲೇನೋ ಇದೆ, ಇದೇನೋ ಗೊತ್ತಾಗ್ತಾ ಇಲ್ಲ. ಏನೋಪ್ಪ ಗೊತ್ತಾಗ್ತಾ ಇಲ್ಲ. ಇದು ಮೇ ಬಿ ಆಮೆ ಅನ್ಸುತ್ತದು. ಆಮೆ. ಕಾಲಿದೆ 2 ಇಲ್ಲಿ 4 ಕಾಲು. ಇದು ತಲೆ ಕಾಣಿಸ್ತಾ ಇದೆ. ಇಲ್ಲಿ ಬಾಲ. ಕಂಡಿಡಿದ್ಬಿಟ್ಟೆ. ಸೊ ಗೈಸ್, ನೋಡಿದ್ರಲ್ಲ, ಹೊರ್ಗಡೆನೇ ಇಷ್ಟೊಂದು ಏನಂತಾರೆ, ಇಷ್ಟೊಂದು ಮಿಸ್ಟ್ರಿ ಇದೆ. ಏನೇನೋ
ಕೀ ಪಾಯಿಂಟ್ಸ್ಗಳಿದೆ. ಕೀ ಪಾಯಿಂಟ್ಸ್ ಅಂತೀವಲ್ಲ, ನೀರೆಲ್ಲಿದೆ ಅನ್ನೋದಕ್ಕೆ ಯಾವ ಡೈರೆಕ್ಷನ್ಗೆ ಮೀನು ಕೆತ್ತಿದ್ದಾರೆ, ಈ ಥರದ್ದೆಲ್ಲ ಸ್ವಲ್ಪ ಇದೆ. ಹೊರಗಡೆನೇ ಇಷ್ಟೊಂದು ಚೆನ್ನಾಗಿದೆ, ಒಳಗಡೆ ಇನ್ನಷ್ಟು ಚೆನ್ನಾಗಿರ್ಬೇಡ ಅಲ್ಲ. ಸೊ ಬನ್ನಿ ಹೋಗೋಣ. ದೇವಸ್ಥಾನ ನೋಡಿದ್ರಲ್ವ ನೀವಿನ್ನು. ಸೊ ಇದೇ ದೇವಸ್ಥಾನ, ಕೈದಾಳ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ. ಬ್ಯೂಟಿಫುಲ್ ಆಗಿದೆ, ತುಂಬ ದೊಡ್ಡದಿದೆ, ಇಲ್ಲಿ ಹ್ಯೂಜ್ ಇದೆ ದೇವಸ್ಥಾನ. ಹೊರಗಡೆನೂ ಫುಲ್ ಪೀಸ್ ಆಗೈತೆ, ಫುಲ್ ಪೀಸ್ ಆಗಿದೆ ಗೈಸ್. ಹೊರಗಡೆ ಬಿಸಿಲು ಸ್ವಲ್ಪ ಜಾಸ್ತಿ ಅಷ್ಟೆ. ಸೊ ಗೈಸ್, ದೇವಸ್ಥಾನದೊಳಗೆ ಬಂದ್ವಿ. ಎಷ್ಟು ಪೀಸ್ ಆಗಿದೆ ಅಂದರೆ ಈ ದೇವಸ್ಥಾನ, ಯಾರಂದರೆ ಯಾರೂ ಇಲ್ಲ ಇಲ್ಲಿ. ನಾನು ನಿಶ್ಚಲ್ ಇಬ್ಬರು ಬಿಟ್ಟರೆ ಒಳಗೊಬ್ಬರು ಪೂಜಾರಿ ಇರ್ಬೋದು ಅಷ್ಟೇ. ಎಷ್ಟು ಪೀಸ್ ಆಗಿದೆ ಅಂದರೆ ನೋಡ್ತಾ ನೋಡ್ತಾ ದೇವಸ್ಥಾನದೊಳಗೆ ನೋಡ್ಕೊಂಬಂದ್ವಿ. ಕಲ್ಲಿನ ಮೇಲೆಲ್ಲ ಇಲ್ಲಿ ಒಂದು 4-5 ವೀರ್ಗಲ್ಗಳಿದೆ. ವೀರ್ಗಲ್ ಅಂದರೆ ನಿಮ್ಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ. ವೆಯ್ಟ್, ಕ್ಯಾಮ್ರಾ ತಿರುಗಿಸ್ತೀನಿ. ಸೊ ಇದನ್ನು ವೀರಗಲ್ಲುಗಳು ಅಂತಾರೆ. ನನಗೂ ಗೊತ್ತಿರಲಿಲ್ಲ, ಇವಾಗ ತಿಳ್ಕೊಂಡೆ. ವೀರಗಲ್ಲು ಅಂತ ಏನಾಗ ಹೇಳ್ತಾರೆ ಅಂದರೆ, ಆವಾಗಿನ ಕಾಲದಲ್ಲಿ ಯಾರ್ಯಾರು ಹೋರಾಡಿರ್ತಾರಲ್ವ ಅವರ ಊರುಗಳಿಗೋಸ್ಕರ, ಅವರ ರಾಜ್ಯಗಳಿಗೋಸ್ಕರ, ಅವ್ರನ್ನೆಲ್ಲ ಈ ಕಲ್ಲುಗಳಲ್ಲಿ ಕೆತ್ತನೆ ಮಾಡ್ತಾರಂತೆ. ಯಾಕಂದರೆ ಆವಾಗಿನ ಕಾಲದಲ್ಲಿ ಬುಕ್ಕು ಪೆನ್ ಏನೂ ಇರಲಿಲ್ವಲ್ಲ ಬರೆಯೋದಕ್ಕೆ ಅಥವಾ ಇತಿಹಾಸಗಳನ್ನ ದಾಖಲೆ ಮಾಡೋದಕ್ಕೆ. ಸೊ ಇದರಲ್ಲಿ ಬರೆದಿರ್ತಾರಂತೆ, ಅಂದರೆ ಕೆತ್ತನೆ ಮಾಡಿರ್ತಾರಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಅದು ನೋಡಿ ಬಿಲ್ಲಿನ ಥರ ಕಾಣಿಸ್ತಿದೆ. ಇವ್ರು ರಾಜ ಅನಿಸುತ್ತೆ, ಇವರೆಲ್ಲ ಅವ್ರ ಜೊತೆ ಇರೋ ಸೈನಿಕರು. ಅವರು ಅಪೋನೆಂಟ್ ಅನಿಸುತ್ತೆ, ಅವರು ಅಪೋಸಿಟ್ ರಾಜ್ಯದವರು. ಸೊ ಇಲ್ಲಿ ಬರೆದಿದ್ದಾರೆ, ಕಾಣುತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಿಮಗೆ, ಕಾಣಿಸ್ತಿರ್ಬೋದು. ಹಳೆ ಗನ್ನಡದಲ್ಲಿ ಬರೆದಿದ್ದಾರೆ ನೋಡಿ ಇಲ್ಲಿ. ಸೊ ಚೆನ್ನಾಗಿದೆ ದೇವಸ್ಥಾನ ಒಂಥರ. ಹೋಗ್ತಾ ಹೋಗ್ತಾ ನನಗೆ ಹೊರಗಡೆ ಮೀನುಗಳು ಕಾಣ್ತಿದ್ವಲ್ಲ, ಸೊ ಇಲ್ಲೂ ಕಾಣ್ತಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ, ಇಲ್ಲೂ ಇದೆ ನೋಡಿ ಮೀನು. ನಾನು ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ ಗೈಸ್ ಈ ಥರ ಮೀನುಗಳು ಹಾಕೋದು, ಕಲ್ಲುಗಳ ಮೇಲೆ ಕೆತ್ತಿರೋದು. ತುಂಬ ಕಮ್ಮಿ ಅನಿಸುತ್ತೆ. ಯಾಕೆ ಕೆತ್ತಿದ್ದಾರೆ, ಏನಕ್ಕೆ ಕೆತ್ತಿದ್ದಾರೆ, ಏನೂ ಐಡಿಯಾ ಇಲ್ಲ. ಆಗಲೇ ಹೇಳಿದ್ನಲ್ಲ, ನೀರಿಂದ ರಿಸೋರ್ಸ್ ಇರೋ ಕಡೆ ಡೈರೆಕ್ಷನ್ ತೋರಿಸ್ತಾ ಇರ್ಬೋದು ಅನಿಸುತ್ತೆ. ಇದು ಹೊರಗಡೆ ಇತ್ತಲ್ಲ ನೋಡಿ, ಆನೆ ಮಾವುತ ಅನಿಸುತ್ತೆ ಅವರು. ಚೆನ್ನಾಗಿದೆ ಒಂಥರ. ಗೈಸ್, ಇಲ್ಲಿ ಲೋಕಲ್ ಅವರೊಬ್ಬರು ಏನು ಹೇಳಿದ್ರು ಅಂದರೆ, ಇಲ್ಲೊಂದು ಇತಿಹಾಸ ಥರದ್ದು, ಅಂದರೆ ನಮ್ಮ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೆಂಗೆ ಬಿಸಿಲು ಸೂರ್ಯಕಿರಣ ಸಂಕ್ರಾಂತಿ ಟೈಮಲ್ಲಿ ಹೆಂಗೆ ಬೀಳುತ್ತೋ, ಸೊ ಇಲ್ಲೂ ಒಂದು ಅದ್ಭುತ ನಡೆಯುತ್ತಂತೆ. ಅಂದರೆ ನಡೀತಿತ್ತಂತೆ ಮೊದಲು. ಅದೇನು ಅಂದರೆ, ಇಲ್ಲಿ ಗರುಡ ಸ್ವಾಮಿ ಇದಾರಲ್ಲ, ಇಲ್ಲಿ ಈ 2 ಗ್ಯಾಪ್ ಕಾಣಿಸ್ತಿದೆ ಗೊತ್ತಾ ಅವ್ರ ಕತ್ತು ಹತ್ರ. ಆ ಕತ್ತು ಗ್ಯಾಪಿಂದ ಸ್ಟ್ರೈಟಾಗಿ ಒಂದು ಹೋಲ್ ಇದೆ ಇಲ್ಲಿ. ಈ ಹೋಲಿಂದ ನಿಮ್ಗೆ ಒಳಗೆ ತೋರಿಸ್ತೀನಿ ಹೋಗಿ. ಈ ಹೋಲಿಂದ ಹೋದರೆ ಸಂಕ್ರಾಂತಿ ಟೈಮಲ್ಲಿ, ಅದು ಸಂಜೆ ಟೈಮ್ಗೆ, ಆ ಗ್ಯಾಪಿಂದ ಈ ಗ್ಯಾಪಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಅಂತ ಬರ್ತಾಯಿದ್ದು. ಆ ಬಿಸಿಲು ಡೈರೆಕ್ಟು ಬೀಳ್ತಾ ಇದ್ದಿದ್ದೆ ಇಲ್ಲಿ ಒಳಗಿರೋ ಚನ್ನಕೇಶ್ವರ ದೇವಸ್ಥಾನದ ಚನ್ನಕೇಶ್ವರ ಸ್ವಾಮಿ ಪಾದಕ್ಕಂತೆ. ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಅಲ್ಲಿ ಹೊರಗಡೆ ನೋಡಿದ್ರಲ್ಲ ಗ್ಯಾಪು, ಇಲ್ಲಿದೆ ನೋಡಿ. ಟಾರ್ಚ್ ಆನ್ ಮಾಡ್ತೀನಿ. ಹಾಂ ನೋಡಿ, ಇಲ್ಲಿಂದ ನಿಮಗೆ ಕಾಣ್ಬೋದು. ಹಾಂ, ಸೊ ನಿಮಗೆ ಕಾಣಿಸ್ತಾ ಇರ್ಬೋದು, ಅಲ್ಲಿದೆ ನೋಡಿ ಗರುಡ ಸ್ವಾಮಿದು. ಅಲ್ಲಿ 2 ಹೊರಗಡೆಯಿಂದ ಹೋಲ್ ತೋರಿಸಿದ್ನಲ್ಲ, ಆ ಹೋಲಿಂದ ಡೈರೆಕ್ಟ್ ಸ್ಟ್ರೈಟಾಗಿ ಪ್ಯಾರಲಲ್ ಆಗಿ ಇಲ್ಲಿಂದ ಬಂದು ಸೀದಾ ಅಲ್ಲಿ ಒಳಗಿರೋ ಚನ್ನಕೇಶ್ವರ ಸ್ವಾಮಿ ಪಾದಕ್ಕೆ ಬೀಳ್ತಾಯಿತ್ತಂತೆ. ಸೊ ಇಲ್ಲಿ ಹಾಕಿದ್ದಾರೆ, ವೀಡಿಯೋ ಮಾಡೋಂಗಿಲ್ಲ ಅಂತ, ಸೊ ಒಳಗೆ ಹೋಗ್ತಾ ಇಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ಹೋಗ್ಬೋದು ಅಷ್ಟೇ. ನೋಡಬೇಕು ಅಂದರೆ ಬನ್ನಿ, ನೋಡ್ಕೊಂಡು ಹೋಗಿ. ಸೊ ಇವರೇ ನೋಡಿ ಅಮರ ಶಿಲ್ಪಿ ಜಕಣಾಚಾರಿ. ಇದೆ ಒಳಗಿರೋ ದೇವರು. ಆ ದೇವ್ರ ಪಾದ ಇಲ್ಲಿದೆ ನೋಡಿ, ಪಾದಕ್ಕೆ ಬೀಳ್ತಾ ಇತ್ತಂತೆ. ಸೊ ಬೀಳ್ತಾ ಇತ್ತಂತೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇವಾಗಿಲ್ಲ. ಇವಾಗ ಯಾಕೆ ಅಂದರೆ ಸುತ್ತಮುತ್ತ ಮರ ಗಿಡ ಬೆಳೆದು ಮನೆಗಳು ಬೆಳೆಸ್ಕೊಂಡು ಅದೆಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಸೊ ಗೈಸ್, ಇದೇ ನೋಡಿ ಒಳಗಿರೋ ಚನ್ನಕೇಶ್ವರ ಸ್ವಾಮಿ. ಬೇಲೂರಲ್ಲಿರೋದು
ಕಪ್ಪೆ ಚೆನ್ನಿಗರಾಯ ಅಂತೆ. ಇಲ್ಲಿರೋದು ಜಸ್ಟ್ ಚೆನ್ನಕೇಶ್ವರ ಸ್ವಾಮಿ. ಇಲ್ಲಿ ಒಂದು ಕಡ್ಡಿ ಇಟ್ಟಿದ್ದಾರೆ. ಈ ಕಡ್ಡಿ ಗ್ಯಾಪಲ್ಲಿ, ಈ ಬೆರಳು ಗ್ಯಾಪ್ಗಳಲ್ಲಿ ಈ ಕಡ್ಡಿ ಇಟ್ಟಿರೋದು. ಅಂದರೆ ಯಾವ ಥರ ಅಂದರೆ ಹಿಂಗೆ ಇಟ್ಕೊಂಡಿರೋದು ದೇವರು. ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಸಣ್ಣ ಗ್ಯಾಪು, ಈ ಎಷ್ಟು ಚಿಕ್ಕದಾಗಿದೆ ಅಂದರೆ ಕಡ್ಡಿ ಇದು, ನಿಮಗೆ ಕಾಣಿಸ್ತಿದೆಯಲ್ವಾ ನೋಡಿ. ಈ ಸಣ್ಣ ಗ್ಯಾಪಲ್ಲಿ ಹೋಗಿರೋದು, ಅಷ್ಟು ನೀಟಾಗಿ ಜಕಣಾಚಾರಿ ಅವ್ರಿಗೆ ಕೆತ್ತಿರೋದು. ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು ಅಂತ. ಅಲ್ಲಿ ಹೊರಗಡೆನೂ ಒಂದು ಆಮೆ ಇದೆಯೋ, ಹೊರಗಡೆನೂ ಒಂದು ಆಮೆ ಐತೆ. ಇಲ್ಲಿ ನೋಡಿ, ಇಲ್ಲಿ ಬಾ, ಇಲ್ಲಿ ನೋಡಿ ಗೈಸ್, ಮೀನು ಏನೋ ತಿಂತಾ ಇರೋದ ಅನ್ಸುತ್ತೆ. ಇದು ಇನ್ನೊಂದು ಮೀನನ್ನ ತಿಂತಾ ಇರೋದಾ? ಅವ್ರಿಗೆ ಕೇಳು ಮೀನುಗಳು ಏನಕ್ಕೆ ಮಾಡಿರೋದು ಇಲ್ಲಿ ಅಂತ. ಸೊ ಗೈಸ್, ಇಲ್ಲೂ ಇದೆ, ಸ್ವಲ್ಪ ಒಳಗೆ ಕೆತ್ತಿದ್ದಾರೆ ನೋಡಿ. ಇಲ್ಲಿ ಮಂಗ, ಕೋತಿ ಇದೆ. ಏನೇನೋ ಕಟ್ಟಿದ್ದಾರೆ. ಇದು ಮೇ ಬಿ ಚೆನ್ನಕೇಶ್ವರ ಅನ್ಸುತ್ತಲ್ಲ. ಇದು ಅಲ್ಲ ಅಣ್ಣ, ಚೆನ್ನಕೇಶ್ವರನೇ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಗರುಡ ಐತೆ. ಅದು ಗರುಡ ಅಲ್ಲ, ಅದು ಯಾವುದೋ ಫೀಮೇಲ್ ಅಲ್ವೇ ಅಣ್ಣ? ಫೀಮೇಲ್ ಅದು. ಇಲ್ಲಿ ನೋಡಿ, ಇಲ್ಲಿ ಬಾಸು. ಗೈಸ್, ಅಲ್ಲಿ ಹೊರಗಡೆ ಇನ್ನೊಂದು ದೇವಸ್ಥಾನ ಇದೆಯಂತೆ. ಈ ದೇವಸ್ಥಾನ ಕಟ್ಟೋದಕ್ಕೆ ಮುಂಚೆ ಅಲ್ಲಿ ಶಿವನ ದೇವಸ್ಥಾನ ಕಟ್ಟಿಸಿದಂತೆ. ಆ ದೇವಸ್ಥಾನ ಹಾಗೆ ನೋಡ್ಕೊಂಬರೋಣ ಬನ್ನಿ. ಗೈಸ್, ಹೇಳಿದ್ನಲ್ಲ, ಒಂದು ದೇವಸ್ಥಾನ ಇದೆ ಶಿವಂದು. ಅದು ಇಲ್ಲಿ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಕಟ್ಸೋಕ್ಕೆ ಮುಂಚೆನೇ ಕಟ್ಸಿದ್ದಾರೆ ಅಂತ. ಯಾವ ದೇವಸ್ಥಾನ ಅಂದರೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ಟೆಂಪಲ್, ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಕ್ಲೋಸ್ ಆಗಿಬಿಟ್ಟಿದೆ ಗೈಸ್. ತೋರ್ಸೋಣ ಅಂದರೆ ಹೊರಗಡೆನೇ ನೋಡ್ಕೋಬೇಕಷ್ಟೇ. ವಾ ಪ್ರಶಾಂತ್, ಇವಾಗ ಇಲ್ಲಿ ನೋಡಿದೆ ನೀನು 4 ಕಂಬಗಳಿದೆ. ಬಟ್ ಈ 4 ಕಂಬನು ಸೇಮ್ ಸೈಜಲ್ಲಿ ಇದೆ ನೋಡು. ಇವಾಗ ನಾವ್ ಏನು ಯೂಸ್ ಮಾಡ್ತಿದೀವಿ ಲೇತ್ ಅನ್ನೋ ಟೆಕ್ನಾಲಜಿ ಕಾನ್ಸೆಪ್ಟು, ಬಟ್ ಆವಾಗಿನ ಟೈಮಲ್ಲೇ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ ಈ ತರ ಕಂಬಗಳು ಈ ತರ ಟೆಂಪಲಿಗೆ ಬಂದಾಗ ನೋಡಿದಾಗ್ಲೇ ಅರ್ಥ ಆಗುತ್ತೆ. ನೀನು ಎಲ್ಲೇ ಹೊಯ್ಸಳ ಟೆಂಪಲ್ಗೆ ಹೋದ್ರು ಸೇಮ್ ಪ್ರಾಪರ್ ಸೈಜಲ್ಲಿರೋ ಕಂಬಗಳು ನೋಡ್ಬೋದು ನೀನು. ನನಗೆ ಇನ್ನೊಂದು ಏನು ಅನಿಸಿದ್ದು ಅಂದರೆ, ಅಷ್ಟು ಮೈನ್ಯೂಟ್ ಚಿಕ್ಕ ಪಾರ್ಟ್ನು ಎಷ್ಟು ನೀಟಾಗಿ ಕೆತ್ತಿರ್ತಾರೆ ಅಂದರೆ, ಒಂಚೂರು ಕ್ರ್ಯಾಕ್ ಇರಲ್ಲ, ಅಥವಾ ಕ್ರ್ಯಾಕ್ ಇದ್ರೂ ಅದು ಹೆಂಗೆ ಜೋಡಿಸಿರ್ತಾರೆ, ಅದೆಲ್ಲ ಆವಾಗಿನ ಟೆಕ್ನಾಲಜಿ, ಇವಾಗ ಸೈನ್ಸು ಅಂತಾರೆ. ನೋಡಲ್ಲಿ ಶಾಸನ ಐತೆ ಅಲ್ಲಿ. ಗೈಸ್, ನಿಮಗೆ ಕಾಣಿಸ್ತಾ ಇದೆಯೋ ಇಲ್ವೋ, ನಾನು ಈಗ ಒಳಗಡೆ ಹಾಕೊಂತೀನಿ ರೀ ಫೋನ್ನ. ಅಲ್ಲಿ ಮೇ ಬಿ 2 ಅನಿಸುತ್ತೆ. 2 ಶಾಸನ. ಎರಡು ಶಾಸನ ಇದೆ ಬ್ರೈ, 2 ಶಾಸನ ಇದೆ ಗೈಸ್ ಇಲ್ಲಿ. ಒಂದು ಶಿವಂತ ಅನಿಸುತ್ತೆ, ಅಲ್ಲಿ ಮೇಲ್ಗಡೆ ಕಾಣಿಸ್ಬೋದು ನಿಮಗೆ. ಇಲ್ಲಿ ಶಿವಂದಿದೆ ಇಲ್ಲಿ. ಅಲ್ಲಿ ಚೆನ್ನಕೇಶ್ವರ ಸ್ವಾಮಿ ಅನ್ಸುತ್ತಲ್ವಾ ಅದು? ಚೆನ್ನಕೇಶ್ವರ ಸ್ವಾಮಿನೇ ಅದು. ಗೈಸ್, ಹೌದು, ಚೆನ್ನಕೇಶ್ವರ ಸ್ವಾಮಿನೇ ಅದು. ಎರಡರದ್ದು ಹಳೆಗನ್ನಡದಲ್ಲಿ ಶಾಸನ ಇದೆ. ಆ್ಯಂಡ್ ಆ ಶಾಸನ ಈ ದೇವಸ್ಥಾನದ್ದು ಮತ್ತು ಶಿವನ ದೇವಸ್ಥಾನದ್ದು 2 ಒಂದೇ ಕಡೆ ಬರೆದಿದ್ದಾರೆ ಶಾಸನ. ಆ ಶಾಸನ ಹೊರಗಡೆ ಇರಬೇಕಿತ್ತು, ನಂಗೆ ಯಾಕೋ ಒಳಗಡೆ ಇಟ್ಟಿದ್ದಾರೆ. ಹಲ್ಮಿಡಿ ಶಾಸನನೂ ಹೊರಗಡೆನೇ ಇದೆ, ದೇವಸ್ಥಾನದ ಹೊರಗಡೆ. ಉಳ್ಕೊಳ್ಳಿ, ಅದು ಜೀವಂತವಾಗಿ ಉಳ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ ಒಳಗೆ, ಏನೋ ಗೊತ್ತಿಲ್ಲ. ಬಟ್ ಒಳ್ಳೇದು, ಹೊರಗಡೆ ಇದ್ಬಿಟ್ರೆ ಜನ ಕೆಡಿಸಿರ್ತಾರೆ ಅದನ್ನು. ಒಳಗಡೆ ಇದ್ರೇ ಅದು ಸೇಫು, ನಮ್ಮದು ಅಂತ ಒಂದೇನೋ ಉಳ್ಕೊಳ್ಳುತ್ತೆ ಅಲ್ವಾ ನಿಶ್ಚಲ್? ಹೌದು. ಸೊ ಗೈಸ್, ಇಲ್ಲಿಂದ ಶೂಟ್ ಮುಗೀತು ಇವ್ರದ್ದು, ನಿಶ್ಚಲ್ ಅವ್ರದ್ದು. ಈಗ ನಮ್ಮದು ವ್ಲಾಗ್ ಮುಗಿಸೋ ಟೈಮ್ ಬಂತು. ಹೊರಗಡೆ ಅಲ್ಲಿ ಊಟ ಮಾಡಿ, ಎಲ್ಲನ ಚೆನ್ನಾಗಿರೋ ಕಡೆ ಊಟ ಮಾಡಿ ನಂದು ವ್ಲಾಗ್ ಮುಗಿಸ್ತೀನಿ. ಬನ್ನಿ ಹೋಗೋಣ. ಗೈಸ್, ನಾವಿಲ್ಲಿ ಒಂದು ಕಡೆ ಊಟ ಮಾಡಿಕೊಂಡು ಈ ವ್ಲಾಗ್ನ ಮುಗಿಸ್ತಾ ಇದ್ದೀವಿ. ಇದೇ ರೀತಿ ಕಂಟೆಂಟ್ ಮುಂದೆ ಬರ್ತಾ ಇರುತ್ತೆ, ಕ್ರೇಜಿ ಆಗಿರೋ ಕಂಟೆಂಟು. ಅಲ್ಲಿವರೆಗೂ ಮಿಸ್ ಮಾಡ್ಕೊತೀರಿ ನನ್ನ. ಟಾಟಾ, ಬಾಯ್. ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿ